ಬೇಡವಾ? ಹಚ್ತೀಯ ನನಗೆ? ಹಚ್ಕೊಡ್ತೀಯಾ? ಹಚ್ಚು ಬಾ. ಹೆಂಗೆ ಹಚ್ಚೋದು ಅಮ್ಮ? ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಈ ಒಂದು ವ್ಲಾಗು ನನ್ನ ಈವ್ನಿಂಗ್ ರೊಟೀನ್ ವ್ಲಾಗ್ ಆಗಿರುತ್ತೆ. ಅಂದರೆ ನನ್ನ ಕೆಲಸ ಮುಗಿದ ಮೇಲೆ ಏನೇನೆಲ್ಲ ಕೆಲಸ ಇರುತ್ತೆ ಅನ್ನೋದನ್ನು ನಾನು ಇವತ್ತು ಈ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವಾಗ ಫಸ್ಟ್ ನಾನು ತಲೆಗೆ ಎಣ್ಣೆ ಹಚ್ಕೊತಿದ್ದೆ. ಯಾಕಂತಂದರೆ ನನಗೆ ಬೆಳಗ್ಗೆಯಿಂದನೂ ತುಂಬ ತಲೆನೋವಾಗಿತ್ತು. ನಂಗೆ ಟೈಮೂ ಸಿಕ್ಕಿರಲಿಲ್ಲ ಎಣ್ಣೆ ಹಚ್ಕೊಳ್ಳೋದಕ್ಕೆ. ಹಾಗಾಗಿ ಇವಾಗ ಸಂಜೆ ಸ್ವಲ್ಪ ಟೈಮ್ ಸಿಕ್ತಂತ ಹೇಳಿಬಿಟ್ಟು ತಲೆಗೆ ಎಣ್ಣೆ ಹಚ್ಕೊತಿದ್ದೆ. ತಲೆಗೆ ಎಣ್ಣೆ ಹಚ್ಕೊಂಡು ಕೊನೆಗೆ ಬೆಳಗ್ಗೆಯಿಂದ ಅಡುಗೆ ಮನೆ ಕೂಡ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಬೆಳಗ್ಗೆ ತಿಂಡಿ ಮಾಡಿದ್ದು ಮತ್ತು ಮಧ್ಯಾಹ್ನ ಅಡುಗೆ ಮಾಡಿದ್ದು ಮತ್ತು ಸಂಜೆ ಕಾಫಿದು ಎಲ್ಲ ಹಾಗೇ ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಶೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ಇವಳು ಪಾಪು ಕೂಡ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ರಾಗಿ ಸರಿಯಾದರೂ ಮಾಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದೀನಿ. ಆಲ್ಮೋಸ್ಟ್ 7:15 ಇವಳನ್ನು ನೋಡ್ಕೊಳ್ಳೋದೇ ಆಗಿದೆ. ಇವಾಗ 8 ಗಂಟೆ ಏನೋ ಆಗಿದೆ. ಇಷ್ಟವರೆಗೆ ಬರೀ ಇವಳದೇ ಕೆಲಸ ಆಗಿತ್ತು. ಇದಾದಮೇಲೆ ನೆಕ್ಸ್ಟ್ ಇವಾಗ ಅವಳಿಗೆ ರಾಗಿ ಸರಿ ಮಾಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಿದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿರೋ ರಾಗಿ ಸರಿ. ಇವಳಿಗೆ ಜೀನಿ ಎಲ್ಲ ನಾವು ಟ್ರೈ ಮಾಡಿದ್ವಿ, ಬಟ್ ಜೀನಿ ಎಲ್ಲ ಒಂಥರ ವಾಮಿಟ್ ಮಾಡ್ಕೊಳ್ಳೋಳು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಅದೇನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಇವಳಿಗೆ ಬೇರೆದು. ಸೊ ನಾನೇ ಮನೆಯಲ್ಲಿ ಮಾಡಿರೋ ಅಂಥ ರಾಗಿ ಸರಿನ ಇವಾಗ ಅವಳಿಗೆ ಕೊಡ್ತಿದ್ದೀನಿ. ತುಂಬಾ ಚೆನ್ನಾಗಿದೆ ಹೇಳ್ಬೇಕಂತಂದರೆ. ಪಾಪುನೂ ತಿನ್ಬೋದು, ನಾವುಗಳು ದೊಡ್ಡವ್ರು ಕೂಡ ತಿನ್ಬೋದು. ನನಗಂತೂ ಇದು ಭಾಳ ಇಷ್ಟ ಹಾಲಿಗೆ ಹಾಕ್ಕೊಂಡು ಕುಡಿಯೋದಕ್ಕೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ವಿಡಿಯೋ ಎಲ್ಲ ನಾನು ಮಾಡ್ಕೊಂಡಿದ್ದೆ, ಬಟ್ ಮೊಬೈಲ್ ಕಳೆದೋಯ್ತಲ್ಲ. ಸೊ ಆ ವಿಡಿಯೋದಲ್ಲಿ ಇದು ರಾಗಿ ಸರಿ ವಿಡಿಯೋ ಎಲ್ಲ ಹೋಗಿಬಿಟ್ಟಿದೆ. ಸೊ ಅಷ್ಟು. ಇವಾಗ ರಾಗಿ ಸರಿ ಎಲ್ಲ ಮಾಡಿ ಆಯಿತು. ಇವಾಗ ತಿನ್ನೋದಕ್ಕೆ ಎಷ್ಟು ನಾಟಕ ಮಾಡ್ತಾಳೆ ನೋಡಿ. ಬೇಕಾದರೆ ಇದು ತಿನ್ನಲ್ಲ ನೀನು? ಇದು ತಿನ್ನಲ್ಲ? ಮತ್ತೆ ಏನು ತಿಂತೀಯ? ಏನು ಬೇಕು? ಏನಾಯ್ತು ಹೇಳು? ಏನಾಯ್ತು ಹೇಳು? ಏನಾಯ್ತು? 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 ಓನಾಯ್ತು ಓನಾಯ್ತು. ಬಾ ಒಂದು ಸ್ವಲ್ಪ ತಿನ್ನು ನೋಡೋಣ. ಅಳ್ಬಾರ್ದು ಚಿನ್ನಮ್ಮ. ಬಂದ್ರು ಅಲ್ಲಿ ಗುಮ್ಮ ಬಂತು. ಅಲೆಕ್ಸಾ. ಸೊ ಇಷ್ಟು ಮುಂಚೆ ಆದರೆ ಸ್ವಲ್ಪ ಆದರೂ ತಿನ್ನೋಳು ಚೂರು. ಇತ್ತೀಚೆಗಂತೂ ಊಟ ತಿಂಡಿ ಮಾಡೋದಕ್ಕೆ ಬಹಳ ಹಠ ಮಾಡ್ತಾಳೆ. ಊಟ ತಿಂಡಿ ಮಾಡೋದೇ ಇಲ್ಲ. ಬೆಳಗ್ಗೆ ಟೈಮು ಒಂದು 4-5 ಗುಕ್ ತಿಂದರೆ ಹೆಚ್ಚು, ಮತ್ತು ಮಧ್ಯಾಹ್ನನೂ ಹಾಗೆ ಮಾಡ್ತಿದ್ದಾಳೆ. ಅದಕ್ಕೆ ಅಟ್ಲೀಸ್ಟ್ ರಾತ್ರಿ ಟೈಮ್ ಆದರೂ ಒಂದು ಸ್ವಲ್ಪ ತಿನ್ಸೋಣ ಅಂತ ಹೇಳ್ಬಿಟ್ಟು, ಎಷ್ಟೊತ್ತಾದರೂ ಆಯಿತು ಅಂತ ಹೇಳ್ಬಿಟ್ಟು ತಿನ್ನಿಸ್ದೆ ಇವತ್ತು ಒಂದು ಸ್ವಲ್ಪ. 1 ಅವರ್ ತೊಗೊಂಡ್ಳು ನೋಡಿ. ಅಷ್ಟು ರಾಗಿ ಸರಿ ತಿನ್ನೋದಕ್ಕೆ 1 ಅವರ್ ತೊಗೊಂಡಿದ್ದಾಳೆ. ಅದರಲ್ಲೂ ಒಂದು ಸ್ವಲ್ಪ ಬಿಟ್ಲು. ಮತ್ತು ಇನ್ನೇನು ಮಾಡೋಕ್ಕಾಗತ್ತೆ, ಎಷ್ಟು ತಿಂತಾಳೆ ಅಷ್ಟೇ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದಾಯಿತು. ಇವಾಗ ನಾನೇನು ಆವಾಗಲೇ ಕೌಂಟರ್ ಟಾಪ್ ಕ್ಲೀನ್ ಮಾಡಿ ಎಲ್ಲ ಸಿಂಕಿಗೆ ಹಾಕೋಗಿದ್ದೆ ಪಾತ್ರೆಗಳು, ಅದನ್ನೆಲ್ಲ ಇವಾಗ ಡಿಶ್ ವಾಷರಿಗೆ ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ಜಸ್ಟ್ ನೀರಲ್ಲಿ ಕ್ಲೀನ್ ಮಾಡಿಡ್ತಿದ್ದೀನಿ. ಯಾಕಂತಂದರೆ ಡಿಶ್ ವಾಷರಿಗೆ ಹಾಗಾಗಿ ಹಾಕ್ಬಿಟ್ರೆ ಅದೇನಾದರೂ ಕಟ್ಕೊಂಡ್ರೆ ಮತ್ತೆ ಸುಮ್ಮನೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ನೀರಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನು ಒಂದ್ಸಲಿ ಆಮೇಲೆ ಹಾಕ್ತೀನಿ ಡಿಶ್ ವಾಷರ್ಗೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಕಂಪ್ಲೀಟಾಗಿ ನಾನು ಇವಾಗ ವಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಯಾಕಂತಂದರೆ ಕೌಂಟರ್ ಟಾಪೆಲ್ಲ ನಾವು ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಕೌಂಟರ್ ಟಾಪಲ್ಲೇ ನಾವು ತುಂಬ ತುಂಬ್ಕೊಂಡ್ಬಿಟ್ರೆ ನಮಗೆ ಅಡುಗೆ ಮಾಡೋದಕ್ಕೆಲ್ಲ ಒಂಥರ ನನಗೆ ಆ್ಯಕ್ಚುಲಿ ಇಷ್ಟ ಆಗೋದಿಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಏನೇನಿತ್ತು ಎಲ್ಲದನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ಎಲ್ಲ ಪಾತ್ರೆಗಳನ್ನೆಲ್ಲ ವಾಶಿಗೆ ಹಾಕಿಬಿಟ್ಟು ಇವಾಗ ಮತ್ತು ಪಾಪುಗೆ ನೀರು ಕಾಯಿಸ್ತಿದ್ದೀನಿ. ನಾನು ಇವಾಗಲೂ ಅವಳಿಗೆ ಬಿಸಿ ನೀರೇ ಕೊಡ್ತಿದ್ದೀನಿ ಹೇಳ್ಬೇಕಂತಂದರೆ. ಇನ್ನು ತಣ್ಣೀರು ಅಭ್ಯಾಸ ಮಾಡಿಲ್ಲ. ಎಲ್ಲರೂ ಹೇಳ್ತಿದ್ರು ತಣ್ಣೀರು ಕೊಡೋದನ್ನು ಅಭ್ಯಾಸ ಮಾಡು ಅಂತ ಹೇಳಿಬಿಟ್ಟು. ಇನ್ಮೇಲಿಂದ ಸ್ವಲ್ಪ ಅಭ್ಯಾಸ ಮಾಡಬೇಕು ಅವಳಿಗೆ ತಣ್ಣೀರು ಕೊಡೋದನ್ನು. ನನಗೆ ಸ್ವಲ್ಪ ಭಯ ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ಏನಾದರೂ ಕೆಮ್ಮು ಅಥವಾ ನೆಗಡಿ ಏನಾದರೂ ಆಗಿಬಿಟ್ರೆ ತಣ್ಣೀರು ಕೊಟ್ಟರೆ ಅಂತ ಹೇಳ್ಬಿಟ್ಟು ನಾನು ಇಷ್ಟು ದಿನದವರೆಗೆ ಅವಳಿಗೆ ಕಾಯಿಸಿ ಆರಿಸಿರೋ ನೀರನ್ನೇ ಕೊಡ್ತಿದ್ದೆ.
ಸೊ ಇನ್ಮೇಲೆ ನೋಡೋಣ ತಣ್ಣೀರನ್ನು ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಇವಾಗ ಪಾತ್ರೆಗಳೆಲ್ಲ ಸಿಂಕಲ್ಲಿ ಇದ್ದಿದ್ದೆಲ್ಲ ಕೆಲವೊಂದು ಕೈಯಲ್ಲೇ ವಾಶ್ ಮಾಡೋದಿತ್ತು, ಅದನ್ನೆಲ್ಲ ಕೈಯಲ್ಲಿ ವಾಶ್ ಮಾಡಿ ಡಿಶ್ ವಾಷರ್ ಫ್ರೆಂಡ್ಲಿ ಯಾವ್ಯಾವುದಿತ್ತು ಅದನ್ನೆಲ್ಲ ಡಿಶ್ ವಾಷರಿಗೆ ಹಾಕಿ ಇವಾಗ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ. ಸೊ ಇದೊಂದು ಸೂಪರ್ ಮತ್ತು ಟೇಸ್ಟಿಯಾಗಿರೋ ರೆಸಿಪಿ ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದು ನಮ್ಮ ಕಡೆ ಎಲ್ಲ ಉಂಡುಗಡ್ಬು ಅಂತಾರೆ, ಬೇರೆ ಬೇರೆ ಕಡೆ ಬೇರೆ ಬೇರೆಯಲ್ಲಿ ಹೇಳ್ತಾರೆ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಇದನ್ನು ಉಂಡುಗಡ್ಬು ಅಂತಾರೆ. ಸೊ ಇದನ್ನು ನಾನು ಮಾಡೋದಕ್ಕೆ ನನ್ನ ಹತ್ರ ಸ್ವಲ್ಪ ಅನ್ನ ಇತ್ತು. ಅನ್ನ ಇಲ್ದಿದ್ರೂ ನಡೆಯುತ್ತೆ, ಬರೀ ರವೆ ಹಾಕೊಂಡ್ರೂ ನಡೆಯುತ್ತೆ, ಬಟ್ ಅನ್ನ ಇತ್ತು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ ಅನ್ನದೊಳಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಅಕ್ಕಿ ತರಿ, ಇದನ್ನು ಅಕ್ಕಿ ತರಿ ಅಂತಂದರೆ ಅಕ್ಕಿ ತರಿ ಸಿಗುತ್ತೆ ನಿಮಗೆ, ವಿಜಯ್ ಬ್ರ್ಯಾಂಡ್ದು ಎಲ್ಲ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಬಟ್ ಇದನ್ನು ನಾನು ಮನೆಯಲ್ಲಿ ಮಾಡ್ಕೊಂಡಿರೋ ಅಕ್ಕಿ ತರಿ ಯೂಸ್ ಮಾಡಿದ್ದೀನಿ. ಇಲ್ಲಿ ಅಕ್ಕಿ ತರಿನ ಹಾಕ್ಬಿಟ್ಟು ಚೆನ್ನಾಗಿ ಕುದೀತಿರೋ ನೀರಿತ್ತಲ್ಲ ಅದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಿ ನೆಕ್ಸ್ಟ್ 1-2 ನಿಮಿಷ ಈ ಥರ ನಾನು ಹಾಗೆ ಕುಕ್ಕರ್ ಮುಚ್ಚಳ ಮುಚ್ಚಿ ಇಟ್ಟಿದ್ದೆ, ಯಾಕಂತಂದರೆ ಅಕ್ಕಿ ತರಿ ಚೆನ್ನಾಗಿ ಬೆಂದ್ಕೊಳ್ಳಿ ಇದ್ರೊಳಗೆ ಅಂತ ಹೇಳಿಬಿಟ್ಟು ಅಷ್ಟೇ. ಸೊ ಇವಾಗ ಇದು ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಕಡುಬು, ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅಕ್ಕಿ ತರಿನ ಅನ್ನದ ಒಳಗಡೆ ಹಾಕ್ಕೊಂಡು. ಸೊ ಇವಾಗ ಇದು ಆಗಿದೆ, ರೆಡಿ ಆಗಿದೆ. ಇದನ್ನು ನಾವು ಒಂದು ತಟ್ಟೆ ಒಳಗೆ ಹಾಕ್ಕೊಂಡು ನಾದ್ಕೊಬೇಕಾಗತ್ತೆ. ಸೊ ಇದನ್ನು ಬಿಸಿಯಲ್ಲಿದ್ದಾಗಲೂ ನಾದ್ಕೋಬೋದು, ಬಿಸಿ ನಿಮಗೆ ಬಿಸಿಯಲ್ಲಿದ್ದಾಗ ನಾದ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತಂದರೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕೂಡ ನಾದ್ಕೋಬೋದು, ಅದು ಚೆನ್ನಾಗೇ ಆಗುತ್ತೆ, ಹಾಗೇನಿಲ್ಲ. ಇದನ್ನೊಂದು ಹದ ನೋಡಿಕೊಂಡು ಚೆನ್ನಾಗಿ ನಾದ್ಕೊಂಡು ಇದನ್ನು ಉಂಡೆಗಳ ರೀತಿನೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇದನ್ನು ಚಪಾಟೆ ಥರನೂ ಮಾಡ್ಕೋಬೋದು. ಸೊ ನಾನಿಲ್ಲಿ 2 ಥರನೂ ಮಾಡಿದ್ದೀನಿ, ಉಂಡೆನೂ ಮಾಡಿದ್ದೀನಿ ಮತ್ತು ಚಪಾಟೆನೂ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಸ್ವಲ್ಪ ಬಿಸಿ ಇರಬೇಕಾದ್ರೇ ನಾದ್ಕೊತಿದ್ದೀನಿ, ಯಾಕಂದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರು ಹೆಚ್ಕೊಂಡು ನಾನು ಚೆನ್ನಾಗಿ ನಾದ್ಕೊಂಡು ಇವಾಗ ಉಂಡೆಗಳಾಗಿ ಮಾಡಿಕೊಂಡು ಇಲ್ಲಿ ಪಕ್ಕ ಏನು ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ ಹಾಕ್ತೀನಿ ಅಷ್ಟೇ. ಅದಕ್ಕೆ ಹಾಕಿಬಿಟ್ಟು ಕೆಲವರು ಇದನ್ನು ಸ್ಟೀಮರಲ್ಲಿ ಕೂಡ ಬೇಯಿಸ್ತಾರೆ, ಅಥವಾ ಇಡ್ಲಿ ತಪ್ಪಲಿಯಲ್ಲಿ ಇಟ್ಟು ಕೂಡ ಬೇಯಿಸ್ತಾರೆ, ಇದನ್ನು ಕುಕ್ಕರಲ್ಲಿ ಕೂಡ ಬೇಯಿಸ್ತಾರೆ. ನಾನಿವತ್ತು ಆಲ್ರೆಡಿ ನಾನು ಅನ್ನ ಮಾಡಿರೋದು ಇತ್ತಲ್ಲ ಕುಕ್ಕರ್, ಮತ್ತೇನಕ್ಕೆ ಬೇರೆದು ಯೂಸ್ ಮಾಡಬೇಕು ಮತ್ತು ಪಾತ್ರೆಗಳಾಗತ್ತೆ ಅಂತ ಹೇಳಿಬಿಟ್ಟು ನಾನು ಕುಕ್ಕರ್ ಏನಿತ್ತು ಅದರಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಇಟ್ಬಿಟ್ಟುದು ಪಾತ್ರೆ ಒಳಗೆ ಹಾಕ್ಕೊತಿದ್ದೀನಿ ಅಷ್ಟೇ. ಸೊ ಇವಾಗ ನೋಡ್ತಿರ್ಬೋದು ನಾನಿವಾಗ ಚಪಾಟೆ ಥರ ಮಾಡ್ಕೊತಿದ್ದೀನಿ ಇಲ್ಲಿ. ಇದನ್ನು ನೀವು ರೌಂಡು ಕೂಡ ಮಾಡ್ಕೊಬೋದು, ಇಲ್ಲ ಚಪಾಟೆ ಕೂಡ ಮಾಡ್ಕೊಬೋದು. ನಾನಿವಾಗ ಚಪಾಟೆ ಮಾಡಿರೋದು ತೆಗೆದು ಮತ್ತೆ ರೌಂಡ್ ಮಾಡ್ತಿದ್ದೀನಿ, ಯಾಕಂದರೆ ಪಾತ್ರೆ ಚಿಕ್ಕದಾಯಿತು ಅದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಒಂದೊಂದ್ಸಲ ಈ ಥರ ಜುಗಾಡ್ ಮಾಡಬೇಕಾಗುತ್ತೆ, ಯಾಕಂತಂದರೆ ಪಾತ್ರೆಗಳು ಜಾಸ್ತಿ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ಡಿಶ್ ವಾಷರಿಗೆ ಹಾಕಲ್ಲ ಅಂತಲ್ಲ, ಆದರೂ ಡಿಶ್ ವಾಷರ್ ಎಷ್ಟು ಇಡ್ಸುತ್ತೆ ಅಷ್ಟೇ ಅಲ್ಲ ಇಡ್ಸೋದು, ಮತ್ತೆ ಏನಾದರೂ ಉಳಿದ್ರೆ ಮತ್ತೆ ಹ್ಯಾಂಡ್ ವಾಶ್ ಮಾಡಬೇಕು, ಕೈಯಲ್ಲೇ ತೊಳಿಬೇಕು. ಅದಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾರು ತೊಳಿತಾರೆ ಅಂತ ಹೇಳ್ಬಿಟ್ಟು ಈ ಕುಕ್ಕರಲ್ಲೇ ಮಾಡಬೇಡ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಿದ್ದೀನಿ. ಸೊ ಅದೇ ಕುಕ್ಕರ್ನ ನಾನು ಜಸ್ಟ್ ನೀರಲ್ಲಿ ವಾಶ್ ಮಾಡಿಕೊಂಡು ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಇದನ್ನು ಇಡ್ತಿದ್ದೀನಿ. ಇವಾಗ ಇದನ್ನು 1 ವಿಷಲ್ ಕೂಗಿಸ್ಕೊಂಡ್ರೆ ನನ್ನ ಅಕ್ಕಿ ತರಿ ಕಡುಬು ರೆಡಿ ಆಗುತ್ತೆ. ಅಕ್ಕಿ ತರಿ ಕಡುಬು ಅಂತ ಅಂತಾರೆ, ಇಲ್ಲ ಉಂಡುಗಡುಬು ಅಂತ ಅಂತಾರೆ. ಸೊ ತುಂಬ ಹೆಸರುಗಳು ಅಲ್ಲಿ ಕರೀತಾರೆ. ಸೊ ಇವಾಗ ನಾನು ಇದನ್ನು 1 ವಿಷಲ್ ಕೂಗಿಸ್ಕೊಳ್ಳೋಕೆ ಇಟ್ಟಿದ್ದೀನಿ ಅಷ್ಟೇ. ಸೊ ಇಷ್ಟು. ಇದನ್ನು ಯಾರಾದರೂ ಟ್ರೈ ಮಾಡಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಹೇಳಿಬಿಟ್ಟು, ಯಾಕಂತಂದರೆ ಈಸಿ ರೆಸಿಪಿ ಮತ್ತು ಹೆಲ್ದಿ ರೆಸಿಪಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಇದಕ್ಕೆ 1 ಡ್ರಾಪ್ ಆಯಿಲ್ ಕೂಡ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಇದು ಹೆಲ್ದಿ ರೆಸಿಪಿ ಅಷ್ಟೇ. ಸೊ ಅದಕ್ಕೆ ಒಂದು ಸೂಪರ್ ಕಾಂಬಿನೇಷನ್ ಅಂತಂದರೆ ಕಾಯಿ ಚಟ್ನಿ. ಇದನ್ನು ಮಸ್ಟ್ ಟ್ರೈ ಅಂತ ಹೇಳ್ತೀನಿ, ಯಾಕಂದರೆ ಇದು ಅಷ್ಟು ತುಂಬ ಚೆನ್ನಾಗಿರುತ್ತೆ. ಹೇಳಬೇಕಂದ್ರೆ ಇದಕ್ಕೆ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಲ್ಲ, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಬಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಫಸ್ಟ್ ಏನು ಮಾಡ್ತಿದ್ದೀನಿ ಅಂತಂದರೆ ಬಲ್ತಿರೋ ಕಾಯಿ ತೊಗೋಬೇಕು ಈ ಚಟ್ನಿ ಮಾಡೋದಕ್ಕೆ. ಬಲ್ತಿರೋ ಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಚಟ್ನಿ ಟೇಸ್ಟಿಯಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಸ್ಲೈಸಸ್ ಕಾಯಿಗಳನ್ನ ಹಾಕ್ಕೊಂಡಿದ್ದೀನಿ, ಮತ್ತು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡೆ. ಅದೆರಡನ್ನು ತರಿಯಾಗಿ ರುಬ್ಕೊಂಡು ಅದಾದ ನಂತರ ನಾನಿಲ್ಲಿ ಒಂದು 4ರಿಂದ 5 ಮೆಣಸಿನ್ಕಾಯಿಗಳನ್ನ ನಾನಿಲ್ಲಿ ಹುರ್ಕೊತಾ ಇದ್ದೀನಿ ಮೆಣಸಿನ್ಕಾಯಿಗಳನ್ನ.
ಹಾಗೆ ಕೂಡ ಹಾಕ್ಬೋದು. ಹಾಗೆ ಹಾಕಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹುರಿದ್ಬಿಟ್ಟು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಕಾಯಿ ಚಟ್ನಿಗೆ. ಹಾಗಾಗಿ ನಾನಿಲ್ಲಿ ಹುರಿದ್ಬಿಟ್ಟು ಹಾಕ್ತಿದ್ದೀನಿ. ಮತ್ತು ಇಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನು ಎಷ್ಟು ಬೇಯಿಸ್ಕೊಬೇಕಂದ್ರೆ ಇದನ್ನು ಪುಡಿ ಆಗಬೇಕು, ಗರಿ ಆಗಬೇಕು. ಕರ್ಬೇವಿನ ಸೊಪ್ಪು ಅಷ್ಟನ್ನು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ತುಂಬ ಹೈ ಫ್ಲೇಮು ಅಲ್ಲ, ಲೋ ಫ್ಲೇಮು ಅಲ್ಲ. ಸೊ ಆ ಥರ ಇಟ್ಕೊಂಡು ಈ ಕರ್ಬೇವಿನ ಸೊಪ್ಪುಗಳು ಗರಿ ಆಗಿ ಬರೋ ಥರ ಹುರ್ಕೊಂಡ್ರೆ ಈ ಚಟ್ನಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಹಸಿದು ಹಾಕಿದ್ರೆ ಟೇಸ್ಟ್ ಬರಲ್ಲ. ಸೊ ಈ ಥರ ಮಾಡ್ಕೊಂಡು ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಆ ಥರ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಅದಾದ ನಂತರ ನಾನಿಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ಕೊತಿದ್ದೀನಿ. ಹುಣಸೆಹಣ್ಣು ಕೂಡ ಹಾಕ್ಕೋಬೋದು. ಸ್ವಲ್ಪ ಆದರೆ ಹುಣಸೆಹಣ್ಣು ಸಾಕು. ಇದಕ್ಕೆ ತುಂಬ ಹುಣಸೆಹಣ್ಣು ಇಡ್ಸೋದಿಲ್ಲ ಇದು ಕಾಯಿ. ಹಾಗಾಗಿ ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇದಕ್ಕೆ ನಾನು ಕೊತ್ತಂಬರಿ ಹಾಕಿಲ್ಲ, ಮತ್ತು ಇದಕ್ಕೆ ಪುದೀನ ಹಾಕಿಲ್ಲ, ಏನೂ ಹಾಕಿಲ್ಲ. ಬಟ್ ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟೈಮಿಂದ ನೀವು ಪುದೀನ ಹಾಕಿ ಕೊತ್ತಂಬರಿ ಹಾಕಿ ಎಲ್ಲ ಮಾಡೋದನ್ನೇ ಬಿಟ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದು ಚಟ್ನಿ ಹೇಳಬೇಕಂತಂದರೆ. ಸೊ ಇವಾಗ ಈ ಚಟ್ನಿ ಆಗೋ ಅಷ್ಟೊತ್ತಿಗೆ ಕುಕ್ಕರ್ ಕೂಡ ಆರಿತ್ತು. ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಇದನ್ನು ಇಡ್ಲಿ ಸ್ಟೀಮರಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಇದು ಸಪ್ರೇಟ್ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಮತ್ತೆ ಯಾರು ಪಾತ್ರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒತ್ತಿ ಇಟ್ಟಿರೋದ್ರಿಂದ ಹೀಗೆ ಅಂಟ್ಕೊಂಡಿದೆ ಅಷ್ಟೇ. ಆ್ಯಕ್ಚುಲಿ ಇದನ್ನು ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಷ್ಟು ಇವಾಗ ಸರ್ವ್ ಮಾಡ್ತಿದ್ದೀನಿ. ಊಟ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಊಟ ಮಾಡಿಬಿಟ್ಟು ಮತ್ತೆ ನಾನಿಲ್ಲಿ ಏನು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಯಾಕಂತಂದರೆ ಮತ್ತೆ ನನಗೆ ಬೆಳಗ್ಗೆಗೆ ತಿಂಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಮತ್ತು ನನಗೆ 7:30ಗೆ ಲಾಗಿನ್ ಆಗೋದ್ರಿಂದ ನನಗೆ ಎಷ್ಟು ರಾತ್ರಿ ಟೈಮ್ ಎಷ್ಟಾಗುತ್ತೆ ಕೆಲಸ ಅದನ್ನು ಆವಾಗಲೇ ರಾತ್ರಿನೇ ಮುಗಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ. ಹಾಗೆ ಇವಾಗ ಅಡುಗೆ ಎಲ್ಲ ಆಯಿತು. ಇದನ್ನು ನನ್ನ ಹಸ್ಬೆಂಡಿಗೂ ಹಾಕ್ಕೊಟ್ಟಿದ್ದೀನಿ, ನಾನು ಹಾಕ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಒಂದು ಸ್ವಲ್ಪ ಇದನ್ನು ತಿನ್ಸೋಕ್ಕೆ ಹೋದರೆ ಒಂದು ಚೂರು ತಿನ್ನಲಿಲ್ಲ. ನಾನು ಎಷ್ಟು ಫೋರ್ಸ್ ಮಾಡೋಕ್ಕೆ ಹೋದೆ ಅವಳಿಗೆ ತಿನ್ಸೋದಕ್ಕೆ, ಬಟ್ ಅವಳು ತಿನ್ನೋದಕ್ಕೆ ರೆಡಿ ಇರಲಿಲ್ಲ. ಸೊ ಓಕೆ, ನಾನು ಹೇಗಿದ್ರು ರಾಗಿ ಸರಿ ಮಾಡಿ ತಿನ್ನಿಸಿದ್ದೀನಲ್ಲ ಅಂತ ಹೇಳಿಬಿಟ್ಟು ಕೊನೆಗೆ ಬಿಟ್ಟಿದ್ದಾಯಿತು. ಸೊ ಇಷ್ಟು ನೈಟ್ ಟೈಮ್ ಹೀಗೆ ಇರುತ್ತೆ ಯಾವಾಗಲೂ ರೊಟೀನ್. ನೈಟ್ ಟೈಮ್ ಅಡುಗೆ ಮಾಡಿಕೊಂಡು ತಿಂದು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ, ಪಾತ್ರೆಗಳೆಲ್ಲ ಹ್ಯಾಂಡ್ ವಾಶ್ ಮಾಡೋದಿದ್ರೆ ಹ್ಯಾಂಡ್ ವಾಶ್ ಮಾಡಿ, ಮತ್ತು ಡಿಶ್ ವಾಷರಿಗೆಲ್ಲ ಹಾಕೋದಿದ್ರೆ ಡಿಶ್ ವಾಷರಿಗೆ ಹಾಕಿ, ಆಮೇಲೆ ಕೊನೆಗೆ ಇವಾಗ ಏನು ಇವಳು ಆಟ ಸಾಮಾನುಗಳು ಬಿದ್ದಿದ್ದಾವೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮಲ್ಕೊಳ್ಳೋದು. ಇಷ್ಟೇ ನಮ್ಮ ನೈಟ್ ರೊಟೀನ್ ಆಗಿರುತ್ತೆ. ಸೊ ಊಟ ಎಲ್ಲ ಆದಮೇಲೆ ಕೌಂಟರ್ ಟಾಪ್ ಎಲ್ಲ ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಕೂಡ ಆಯಿತು. ಇವಾಗ ನೋಡಿ, ಮೊಬೈಲ್ ಯಾರು ಬೀಳ್ಸಿದ್ದು? ಯಾರು ಬೀಳ್ಸಿದ್ದು ಮೊಬೈಲು? ಹಾಂ ಯಾರು ಬೀಳ್ಸಿದ್ದು ಮೊಬೈಲ್ ಹೇಳು? ಯಾರು ಬೀಳ್ಸಿದ್ದು? ಟಾಟಾ ಮಾಡು, ಟಾಟಾ ಟಾಟಾ ಮಾಡ, ಟಾಟಾ ಟಾಟಾ ಮಾಡು, ಟಾಟಾ ಮಾಡು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.